451 451 ವೇಕೆನ್ಸಿ ಬಿಡಲಾಗಿದೆ. ಡೈರೆಕ್ಟರ್ ಲೆಫ್ಟಿನೆಂಟ್ ಆಗ್ತೀರಾ, ಡಬಲ್ ಸ್ಟಾರ್ ಹಾಕೊಂಡು ಹೋಗ್ತೀರಾ. ಪಾಕ್ ಹಾಕ್ಬಿಟ್ಟು ಕಾಶ್ಮೀರನ ಭಸ್ಮ ಮಾಡಕೋದ್ರಿ ಕೇವಲ ಅರ್ಧ ಗಂಟೆಯಲ್ಲಿ ಅದು ಫಿನಿಶ್ ಆಗಿ ಹೋಗಿತ್ತು. ಇನ್ನು 1 ಗಂಟೆ ಟೈಮ್ ಕೊಟ್ಟರೆ ಪಾಕಿಸ್ತಾನ ಒಳಗಡೆ ಒಂದು ಲಾವರ್ನ ನುಗ್ಗೊಡ್ತೀವಿ ಅನ್ನೋ ಒಂದು ಕೋಪ ಇತ್ತು, ಅಷ್ಟು ರೋಷ ಇತ್ತು. ನಮಸ್ತೆ, ಜೈ ಹಿಂದ್. ಈ ದಿನ ಕೊಡ್ತಂಥ ಮಾಹಿತಿ ನಮ್ಮ ಕನ್ನಡಿಗರು ಕನ್ನಡದ ಕೊಡ್ತಾರಂಥದ್ದು CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್. ಈ ಮಿಲಿಟರಿನಲ್ಲಿ ಆಫೀಸರ್ ಆಗೋ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ, ಬಹಳಷ್ಟು ಕಡಿಮೆ. ಅದರರ್ಥ 100 ಆಫೀಸರ್ಸ್ ಅಕಸ್ಮಾತ್ ಇಂಡಿಯಾದಲ್ಲಿ ಇದ್ದಾರೆ ಅಂದರೆ ಸೌತಲ್ಲಿರುವಂಥವ್ರು ಕೇವಲ 10 ಜನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನು ಹೆಚ್ಚಿನ ಮಿಲಿಟರಿನಲ್ಲಿ ಆಫೀಸರ್ ಆಗುವಂಥದ್ದು ನಮ್ಮಲ್ಲಿ ಕಾಣ್ತಿಲ್ಲ. ಹೆಚ್ಚಿನ ಆಫೀಸರ್ ಎಲ್ಲಿಂದ ಬರ್ತಾರೆ? ಒಂದು ಪಂಜಾಬಿಂದ, UP ಇಂದ, ಬಿಹಾರಿಂದ, ಹರಿಯಾಣದಿಂದ, ರಾಜಸ್ಥಾನಿಂದ, ಈ ಥರ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ CDS ಆಫೀಸರ್ಗಳನ್ನ ನಾವು ಕಾಣ್ತಾ ಇದ್ದೀವಿ. ನಾವು ಡ್ಯೂಟಿಗಿದ್ದಾಗ ಸೌತಲ್ಲಿದ್ದಂಥ ಆಫೀಸರ್ಸು ಬಹಳಷ್ಟು ಕಡಿಮೆನ ನಾವು ನೋಡಿದಂಥದ್ದು. ಒಬ್ಬರು ಸುನೀಲ್ ಸಾಬ್ ಅಂತ ಒಬ್ಬರು ಇದ್ದರು, ಇನ್ನೊಬ್ಬರು ಶ್ರೀನಿವಾಸ್ ಸಾಬ್ ಅಂತ ಇದ್ದರು. ಅದು ಬಿಟ್ಟರೆ ನಮ್ಮ ದೇವ್ರು ಅಂತಲೇ ಅಂದ್ಕೊಂಡಿರುವಂಥ ನಮ್ಮ ವಸಂತ್ ವೇಣುಗೋಪಾಲ್ ಸಾಬ್ ಇದ್ದರು. ಈ ಥರ ಕೆಲವರೊಬ್ಬರು ಮಾತ್ರ ಆಫೀಸರ್ಸ್ಗಳನ್ನ ನಾವು ಕಾಣ್ತಾ ಇರ್ತೀವಿ. ಸೊ ಕರ್ನಾಟಕದಲ್ಲಿ, ಅದು ಕೊಡಗಿನ ಜಿಲ್ಲೆಯಲ್ಲಿ ಫೀಲ್ಡ್ ಮಾರ್ಷಲ್ ತಗೊಂಡಿರುವಂಥ KM ಕಾರ್ಯಪ್ಪರ್ ಅವರ ಒಂದು ನಾಡು ಇದು. ಜನರಲ್ ಆಗಿದ್ದಂಥ ನಮ್ಮ ತಿಮ್ಮಯ್ಯ ಸಾಹೇಬರ ನಾಡಿದ್ದು. ಇಂಥ ನಾಡಲ್ಲಿ ಕೊಡಗಿನ ವೀರ ಸೈನಿಕರು ಅಂತಾನೆ ಹೆಸರಾದಂಥದ್ದು. ಆದರೆ ಇತ್ತೀಚೆಗೆ ಆಫೀಸರ್ ಸಂಖ್ಯೆ ಅಂತೂ ಬಹಳಷ್ಟು ಕಡಿಮೆ ಇರೋ ಕಾರಣ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ಳಿ ಇಷ್ಟಪಡ್ತೀನಿ. ಬಹಳಷ್ಟು ಚೆನ್ನಾಗಿರುವಂಥದ್ದು ಅಧಿಕಾರಿಯಾಗಿ ಒಂದು ಒಳ್ಳೆಯ ಫೆಸಿಲಿಟೀಸ್ಗಳನ್ನ ಪಡ್ಕೊಂಡು ಗತ್ತಾಗಿ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ನಿಮ್ಮ ಮನರಾಸೆಯಂತೆ ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ಒಳ್ಳೆಯ ಟೀಮ್ ಕಟ್ಕೊಂಡು ಒಂದು ಮುನ್ನುಗ್ಗಿ ದೇಶವನ್ನು ಬೆಳೆಸುವಂಥ ಅಥವಾ ದೇಶವನ್ನು ಸಂರಕ್ಷಣೆ ಮಾಡುವಂಥ ಆ ಒಂದು ವ್ಯವಸ್ಥೆಯಲ್ಲಿ ನೀವು ಇರಬೇಕು ಅಂತಂದರೆ ನೀವು ಇಂಡಿಯನ್ ಮಿಲಿಟರಿನಲ್ಲಿರುವಂಥ ಡಿಫೆನ್ಸ್ ಆಫೀಸರ್ ಆದರೆ ಬಹಳಷ್ಟು ಚೆಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಕೊಟ್ಟಂಥ ಮಾಹಿತಿ ಮೊದಲೇ ತಿಳಿಸಿರುವಂಥ CDS ಬಗ್ಗೆ ತಿಳಿಸ್ತೀನಿ. CDS ಈಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಈ ಅಪ್ಲಿಕೇಶನ್ 10 ಡಿಸೆಂಬರ್ನಿಂದ ಶುರುವಾಗಿದೆ, 30 ಡಿಸೆಂಬರ್ ತನಕ ಇರ್ತದೆ. ಕೇವಲ 20 ದಿನಗಳು ಮಾತ್ರ ನಿಮ್ಮ ಹತ್ರ ಇರುವಂಥದ್ದು. ವೇಕೆನ್ಸಿ ಕೇಳಿದ್ರೆ ಚೆನ್ನಾಗಿ ವೇಕೆನ್ಸಿ ಕೊಟ್ಟಿದ್ದಾನೆ. 451 451 ವೇಕೆನ್ಸಿ ಬಿಡಲಾಗಿದೆ. ವೇಕೆನ್ಸಿನ ಕೂಡ ಡಿವೈಡ್ ಮಾಡಿ ಹೇಳ್ತೀನಿ. ಮೊದಲು ಅದಕ್ಕೆ ಮುಂಚೆ ತಿಳ್ಕೊಳ್ಳೋಣ. ನೀವು ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕೊಳ್ಳಲಿಕ್ಕೆ www.upsconline.nic.in ಹೋದ್ರೆ ನೀವು ಅಪ್ಲಿಕೇಶನ್ ಹಾಕೊಂಡ್ಬಿಡ್ಬೋದು. ಏನಾದರೂ ಕರೆಕ್ಷನ್ ಇತ್ತು ಕರೆಕ್ಷನ್ ಮಾಡಲಿಕ್ಕೆ ಕೂಡ ಡೇಟ್ ಕೊಡಲಾಗಿದೆ. 30 ಡಿಸೆಂಬರ್ ತನಕ ನಿಮಗೆ ಏನು ಕೊಟ್ಟಿರೋದ್ರಲ್ಲಿ ಕರೆಕ್ಷನ್ ಡೇಟ್ ಆಸ್ ಪರ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾನೆ. ಆಸ್ ಪರ್ ಶೆಡ್ಯೂಲ್ ಪ್ರಕಾರ ನಿಮಗೆ ಕರೆಕ್ಷನ್ ಡೇಟ್ ಕೂಡ ಕೊಡಲಾಗ್ತದೆ. ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಅಂತಂದ್ರೆ 12 ಏಪ್ರಿಲ್ 2026 ಎಕ್ಸಾಮ್ ಆಗುತ್ತೆ. ಪ್ರತಿ ವರ್ಷನೂ ಕೂಡ 2 ಬಾರಿ ಇಯರ್ಲಿ ಟ್ವೈಸ್ ಎಕ್ಸಾಮ್ ನಡೆಸ್ಕೊಡ್ತಾನೆ. ಅಪ್ಲಿಕೇಶನ್ ಹಾಕಿದ್ರೆ ಏನು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅನ್ನೋದು ಜನರಲ್, OBC, EWS 200 ರೂಪಾಯಿ ಪೇ ಮಾಡಬೇಕು. SC ST ಅವರಿಗೆಲ್ಲ ಕೂಡ 0 ಇರ್ತದೆ, ಫಿಮೇಲ್ಸ್ಗೆ 0 ಇರ್ತದೆ. ಮೋಡ್ ಆಫ್ ಪೇಮೆಂಟ್ ಏನಿದೆ ಆನ್ಲೈನ್ ಅಥವಾ ATM ಥ್ರೂ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ವ್ಯಾಲೆಟ್ ಕೂಡ ಪೇ ಮಾಡಬಹುದು. ವೇಕೆನ್ಸಿ ಅಂತೂ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ 451 ಪ್ಲಸ್ ವೇಕೆನ್ಸಿ ಬಿಡಲಾಗಿದೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಹೇಳಿದ್ದಾನೆ. ಇನ್ನು ಪ್ಲಸ್ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ, ಪ್ಲಸ್ ಆಗ್ಬೋದು. ಇದನ್ನು ಡಿವೈಡ್ ಮಾಡಲಾಗಿದೆ ಯಾರಿಗೆ ಎಷ್ಟು ವೇಕೆನ್ಸಿ ಅಂತೇಳಿ. ಇದರಲ್ಲಿ IMA ಪ್ಲಸ್ INA ಅಂತ ಬಿಟ್ಟಿದ್ದಾನೆ. ಅವ್ರಿಗೆ ಏಜ್ ಇರುವಂಥದ್ದು 19 ವರ್ಷದಿಂದ 24 ವರ್ಷ. IMA ಅಂದ್ರೇನು? ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತೇಳಿ. INA ಅಂದ್ರೇನು? ಇಂಡಿಯನ್ ನಾವಲ್ ಅಕಾಡೆಮಿ ಅಂತೇಳಿ. ಈ ಎರಡು ಕೂಡ 19 ವರ್ಷದಿಂದ 24 ವಯಸ್ಸಿನಲ್ಲಿ ನೀವು ಆಯ್ಕೆ ಆಗಲಿಕ್ಕೆ ಅವಕಾಶ ಇದೆ. ಮತ್ತು ಇಂಡಿಯನ್ ಏರ್ಫೋರ್ಸ್ ಅದು ಏಜ್ ಲಿಮಿಟ್ ಏನಿದೆ 20 to 24 ತನಕ ಏಜ್ ಲಿಮಿಟ್ ಇದೆ ಇಂಡಿಯನ್ ಏರ್ಫೋರ್ಸ್ ಮಾತ್ರ. ಮತ್ತು ಇನ್ನೊಂದು ಬಿಟ್ಟಿರುವಂಥದ್ದು OTA ಅಂದರೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಅಂತೇಳಿ. ಇದು ಲಿಮಿಟ್ ಕೊಟ್ಟಿರುವಂಥದ್ದು 19 ವರ್ಷದಿಂದ 25 ವರ್ಷ ತನಕ ಕೊಟ್ಟಿದ್ದಾನೆ ಏಜ್ ಲಿಮಿಟ್. ಇದರಲ್ಲೂ ಕೂಡ ನೀವು ಇದನ್ನ ಸದ್ಬಳಕೆ ಮಾಡ್ಕೊಬಹುದು. ಏಜ್ ರಿಲ್ಯಾಕ್ಸೇಷನ್ ಫಾರ್ ರಿಸರ್ವ್ಡ್ ಕ್ಯಾಟಗರೀಸ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾನೆ. ಅದ್ರಲ್ಲಿ ಯಾರಿಗೆ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ರೂಲ್ಸ್ ಕೊಟ್ಟಿರ್ತಾನೆ. ಆಸ್ ಪರ್ ರೂಲ್ಸ್ ಪ್ರಕಾರ ಅವ್ರು ಕೊಡಲಾಗ್ತದೆ. ನೆಕ್ಸ್ಟ್ ಮೊದಲು ಬರೋಣ ಅಂದರೆ ಪೋಸ್ಟ್ ವಾಯ್ಸ್, ಯಾವ ಪೋಸ್ಟ್ ಎಷ್ಟೆಷ್ಟು ವೇಕೆನ್ಸಿ ಬಿಡಲಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ. ಈ ಒಂದು ಮಾಹಿತಿ ಕೊಡ್ತಾರಂಥದ್ದು ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ. ಯಾರು ನಮ್ಮ ಸರಿಕಡೆ ಮೈಸೂರು ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದಲ್ಲಿ ಶೇರ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟವಾದಲ್ಲಿ ಡಿಸ್ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡೋದು ಮರೆಕೋಬೇಡಿ. ನಿಮ್ಗೆ ಏನೇ ಕಮೆಂಟ್ಸ್ ಇದ್ರೂ ಕೂಡ ನಾವು ಸಾಧ್ಯವಾದ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಈ ಕನ್ನಡದಲ್ಲಿ ಕೊಡ್ತಂಥದ್ದು ನಮ್ಮ ಸೇನೆಗೆ, ನಮ್ಮ ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರಿಗಳು ನಮ್ಮ ಸೌತ್ ಕರ್ನಾಟಕದ ದಕ್ಷಿಣ ಭಾಗದಿಂದ ಆದರೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಹಾಗಾದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ
ಏನಿದೆ IMA, ಅದಕ್ಕೆ ಟೋಟಲ್ ಪೋಸ್ಟ್ ಇರೋಂಥದ್ದು 100 ಪೋಸ್ಟ್ಗಳನ್ನು ಬಿಡಲಾಗಿದೆ. ಇವ್ರಿಗೆ ಕ್ವಾಲಿಫಿಕೇಶನ್ ಏಜ್ ಲಿಮಿಟ್ ಆಲ್ರೆಡಿ ಹೇಳಿದ್ದೀನಿ. ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಫ್ರಮ್ ಎನಿ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾನೆ. ಡಿಗ್ರಿ ಅಂತೂ ಆಗಿರಲೇಬೇಕು CDSಗೆ ಹೋಗಬೇಕು ಅಂತಂದರೆ. ಸೊ ಏಜ್ ಬೋರ್ನ್ ಬಿಟ್ವೀನ್ ಎಷ್ಟಿರಬೇಕು ಅಂದರೆ 2 ಜನವರಿ 2003 ಅವ್ರು ಜನಿಸಿರಬೇಕು, 1 ಜನವರಿ 2008 ತನಕ ಇರಬೇಕು. ಇಷ್ಟು ಏಜ್ ಗ್ರೂಪಲ್ಲಿ ಇದ್ರೆ ಮಾತ್ರ ನಿಮಗೆ ಅವಕಾಶ ಇದೆ. ಈ ಒಂದು ವಿಡಿಯೋವನ್ನು ತುಂಬ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತಾ ಇದ್ದೀನಿ CDS ಬಗ್ಗೆ. CDS ಅಂದರೆ ಏನು, CDSನ ಡ್ಯೂಟಿ ಆಗಿರ್ತದೆ ನೆಕ್ಸ್ಟ್ ತಿಳಿಸ್ತೀನಿ. ಅವರು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಎಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಎಲ್ಲವನ್ನೂ ತಿಳಿಸ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ಎಂಡ್ ತನಕ ವಿಡಿಯೋ ನೋಡಿ. ನೆಕ್ಸ್ಟ್ ಹಾಗಾದರೆ ಇಂಡಿಯನ್ ನಾವಲ್ ಅಕಾಡೆಮಿ ಏನು INA ಅಂತ ಹೇಳಿದೆ, ಇಂಡಿಯನ್ ನಾವಲ್ ಅಕಾಡೆಮಿ ಅದಕ್ಕೆ ಬಿಟ್ಟಿರೋಂಥದ್ದು 26 ವೇಕೆನ್ಸಿ ಬಿಡಲಾಗಿದೆ. ಇದಕ್ಕೆ ಬೇಕಿರೋಂಥ ಕ್ವಾಲಿಫಿಕೇಶನ್ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಯಾವ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್. ನೋಡಿ ಮೇಲ್ಗಡೆ ಎನಿ ಸ್ಟ್ರೀಮ್ ಅಂತ ಹೇಳಿದ್ದ ಯಾವುದಕ್ಕೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ. ಆದರೆ ಈ ಒಂದು ಇಂಡಿಯನ್ ನಾವಲ್ ಅಕಾಡೆಮಿಗೆ ಹೋಗ್ಬೇಕು ಅಂತ ನಿಮಗೆ ಡಿಗ್ರಿನಲ್ಲಿ ಇಂಜಿನಿಯರಿಂಗ್ ಆಗಿರಬೇಕು, ಎನಿ ಸ್ಟ್ರೀಮ್ ನಡೆಯೋದಿಲ್ಲ. ಜೊತೆಗೆ ಏಜ್ ಬೋರ್ನ್ ಬಿಟ್ವೀನ್ ಏನು ಹೇಳಿದೆಲ್ಲ ಸೇಮ್ ಇರ್ತದೆ, ಏನು IMAಗಿತ್ತು ಸೇಮ್ ಇದೆ ಇದು ಕೂಡ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿ, ಏನು ಏರ್ಫೋರ್ಸ್ ಅಕಾಡೆಮಿ ಇದೆ ಹೈದರಾಬಾದ್ನಲ್ಲಿ, ಅದಕ್ಕೆ ಟೋಟಲ್ ಪೋಸ್ಟ್ ಬಿಟ್ಟಿರುವಂಥದ್ದು 32 ಬಿಟ್ಟಿದ್ದಾನೆ, 32 ಇದೆ. ಹಾಗಾದ್ರೆ ಇವ್ರಿಗೆ ಕ್ವಾಲಿಫಿಕೇಶನ್ ಏನಿರಬೇಕು, ಏಜ್ ಲಿಮಿಟ್ ಏನಿರಬೇಕು ಅಂದರೆ ಡಿಗ್ರಿ ಆಫ್ ಎ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇಂಡಿಯನ್ ಏರ್ಫೋರ್ಸ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು, ಅವ್ರು ಸೈನ್ಸ್ ಕ್ಯಾಂಡಿಡೇಟ್ ಆಗಿರಬೇಕು. ನೆಕ್ಸ್ಟ್ OTA ಅಂತ ಹೇಳಿದೆ ನಾನು, OTA ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಅಂತೇಳಿ. ಇದಕ್ಕೆ ವೇಕೆನ್ಸಿ ಜಾಸ್ತಿ ಬಿಡಲಾಗಿದೆ, 275 275 ವೇಕೆನ್ಸಿ ಬಿಡಲಾಗಿದೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಫ್ರಮ್ ಎನಿ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ. ಮೊದಲೇ ಹೇಳ್ದಲ್ಲ IMAಗೆ ಸೇಮ್ ಇದರಲ್ಲೂ ಕೂಡ ಎನಿ ಸ್ಟ್ರೀಮ್ ನೀವು ಡಿಗ್ರಿ ಅಂತೂ ಆಗಿರ್ಬೇಕಷ್ಟೇ, ಸಿಂಗಲ್ ಡಿಗ್ರಿ ಆಗಿ ಸಾಕು. ಏಜ್ ಲಿಮಿಟ್ ಏನಿದೆ 2 ಜನವರಿ 2002 ಇಂದ 1 ಜನವರಿ 2008 ತನಕ ಅವಕಾಶಗಳು ಕೊಡಲಾಗಿದೆ. ಆಫೀಸ್ ಟ್ರೈನಿಂಗ್ ಅಕಾಡೆಮಿ OTA ವುಮೆನ್, ಮೊದಲು ಹೇಳಿದ್ದು ಮೆನ್ ಗಂಡು ಮಕ್ಕಳುಗಳಿಗೆ, ಇವಾಗ ಹೇಳ್ತಾ ಅಂಥದ್ದು ವುಮೆನ್ಗೆ, ಹೆಣ್ಮಕ್ಳುಗಳಿಗೆ. ಟೋಟಲ್ 18 ವೇಕೆನ್ಸಿ ಬಿಡಲಾಗಿದೆ, 18 ವೇಕೆನ್ಸಿ ಬಿಡಲಾಗಿದೆ. ಇವರು ಕೂಡ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಫ್ರಮ್ ಎನಿ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಅದು ನಡೆಯುತ್ತೆ. ಏಜ್ ಲಿಮಿಟ್ ಸೇಮ್ ಇರುತ್ತೆ, ಏನು ಗಂಡು ಮಕ್ಕಳಿಗಿತ್ತು ಅಷ್ಟೇ ಇರ್ತದೆ. ಹಾಗಾದರೆ CDS ಅಲ್ಲಿ ಅಧಿಕಾರಿಗಳಾದರೆ ಏನೇನು ಫೆಸಿಲಿಟೀಸ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಭಾಳಷ್ಟು ನಾವು ಹೇಳ್ತಾ ಇರ್ತೀವಿ ಸೇವೆ ಮಾಡಬೇಕು, ಹೌದು ಸರ್ವಿಸ್ ಕೊಡಲೇಬೇಕು. ಸೊ ಅದು ನಮ್ಮ ಕರ್ತವ್ಯ ಅಲ್ವಾ, ನಮ್ಮ ದೇಶವನ್ನು ಕಾಪಾಡುವಂಥದ್ದು, ನಮ್ಮ ಮಣ್ಣನ್ನು ಕಾಪಾಡುವಂಥದ್ದು, ನಮ್ಮ ಜನಗಳನ್ನ ಕಾಪಾಡುವಂಥದ್ದು, ಇವೆಲ್ಲವೂ ಕೂಡ ನಮ್ಮ ಕರ್ತವ್ಯ ಇದ್ದೇ ಇರ್ತದಿಲ್ಲ ಅಂತಲ್ಲ. ಸೊ ಇದು ಮಿಲಿಟ್ರಿ ಒಂದೇ ಮಾಡ್ಲಿಕ್ಕೆ ಸಾಧ್ಯ. ಅದು ಮಿಲಿಟ್ರಿ, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, 3 ಸೇನೆಗೂ ಸೇರಿಸಿ ನಾವು ಮಿಲಿಟ್ರಿ ಅಂತ ಹೇಳ್ತೀವಿ, ಭಾರತೀಯ ಸೇನೆ ಅಂತ ಹೇಳ್ತೀವಿ. ಇಲ್ಲಿವರು ಕೂಡ ನಾವೇನಾದರೂ ನಮ್ಮ ದೇಶ ಸಾಧನೆ ಮಾಡಿದೆ ಅಂತಂದರೆ, ಒಂದು ದೊಡ್ಡದಾಗಿ ನಮ್ಮ ಪ್ರಪಂಚದಲ್ಲೇ ಒಂದು ಹೆಸರನ್ನು ಗಳಿಸ್ಕೊಂಡಿದೆ ಅಂತಂದರೆ ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ ಮಾಡಿರುವಂಥ ಒಂದು ಸಾಧನೆಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಕಾರ್ಗಿಲ್ ಆಪರೇಷನ್ ಆಗಿರ್ಬೋದು, ಅದಕ್ಕೂ ಮುಂಚೆ ನಡೆದಂಥ 3 ಯುದ್ಧಗಳಾಗಿರ್ಬೋದು, 1962 ಯುದ್ಧ ಆಗಿರಲಿ, ಇಂಡೋ ಚೈನಾ, 1965 ಆಗಿರಲಿ, ಇಂಡೋ ಪಾಕಿಸ್ತಾನ್, 1971 ಆಗಿರಲಿ, ಏನು ದೊಡ್ಡ ಅಚೀವ್ಮೆಂಟ್ ಇತ್ತು. 93,000 1000 2000 93,000 ಪಾಕಿಸ್ತಾನ ಯೋಧರುಗಳನ್ನ ಸರೆಂಡರ್ ಮಾಡಿಸ್ಕೊಂಡಂತ ನಮ್ಮ ಮಾಣೆಕ್ಷಜಿ ಅವರಿಗೆ ಒಂದು ವಂದನೆ ಹೇಳಬೇಕು, ಅವ್ರಿಗೆ ಒಂದು ಸಲ್ಯೂಟ್ ಹೊಡಿಬೇಕು. ನೀವೆಲ್ಲರೂ ಕೂಡ ಅವ್ರಿಗೆ ಲೈಕ್ ಮಾಡಬೇಕು. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗಿ ಒಂದು ಕಮೆಂಟ್ಸ್ ಅಲ್ಲಿ ಅವ್ರಿಗೆ ಲೈಕ್ ಮಾಡಿ. ಮಾಣೆಕ್ಷಜಿ ಅವರಿಗೆ ಅವ್ರ ಮೂವಿ ನೋಡಿ, ಎಷ್ಟು ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಸ್ಯಾಮ್ ಮಾಣೆಕ್ಷ ಅಂತ ಏನಿದೆಯಲ್ಲ, ಸ್ಯಾಮ್ ಬಹದ್ದೂರ್ ಅಂತೇಳಿ ಆ ಮೂವಿನ ಮಾಡಲಾಗಿದೆ, ಬಹಳ ಚೆನ್ನಾಗಿದೆ. ಅದರಲ್ಲಿ ನಡೆಯುವಂಥ ರಾಜಕೀಯ ಮತ್ತು ನಮ್ಮ ದೇಶದ ಸೇನೆಯ ಕುರಿತು ಮಾಡುವಂಥದ್ದು, ಅದ್ರಲ್ಲಿ ಏನಿತ್ತು, ಏನು ಸಮಸ್ಯೆಗಳಾಗಿದ್ವು, ಹೇಗೆ ನಾವು ಅದನ್ನು ಯುದ್ಧನ ಗೆದ್ವಿ, ಪಾಕಿಸ್ತಾನ ಯಾಕೆ ನಮ್ಮ ಜೊತೆಗೆ ಯುದ್ಧ ಮಾಡ್ತು. ಅದರಲ್ಲೂ ಕೂಡ ನಮ್ಮ ಸ್ಯಾಮ್ ಮಾಣೆಕ್ಷ ಅವರು ಫೀಲ್ಡ್ ಮಾರ್ಷಲ್, ಭಾರತ ದೇಶದಲ್ಲಿ 2 ಇರುವಂಥದ್ದು ಫೀಲ್ಡ್ ಮಾರ್ಷಲ್. ಒಂದು KM ಕಾರ್ಯಪ್ಪ, ಮುಂಚಿತವಾಗಿ ನಾನು ತಿಳಿಸಿದ್ದೆ ಕರ್ನಾಟಕದವರು ಅಂತೇಳಿ, ಅವರು ಫೀಲ್ಡ್ ಮಾರ್ಷಲ್ ಇದೆ. ಮತ್ತೊಂದು ಅಂತ ನಮ್ಮ ಸ್ಯಾಮ್ ಮಾಣೆಕ್ಷ ಸಾಹೇಬ್ರಿಗೆ ಇರೋಂಥದ್ದು, ಇವರಿಬ್ಬರಿಗೆ ಇರೋಂಥದ್ದು ಫೀಲ್ಡ್ ಮಾರ್ಷಲ್. ಇನ್ನು ಯಾರಿಗಿಲ್ಲ ದೇಶದಲ್ಲಿ, ಯಾಕೆಂದರೆ ಅಷ್ಟು ಸಾಧನೆ ಯಾರು ಮಾಡೋಕ್ಕಾಗಿಲ್ಲ. ದೊಡ್ಡದಾದ ಸಾಧನೆ ಮಾಡುವಂಥ ವ್ಯಕ್ತಿಗಳು ಮಾತ್ರ ಕೊಡುವಂಥದ್ದು. ಏನು 2-3 ದೇಶಗಳ ಜೊತೆಗೆ ಯುದ್ಧ ಆಗಿರ್ಬೋದು, ಅಥವಾ ಒಂದು ದೇಶ ಇನ್ನೊಂದು ದೇಶದ ಯುದ್ಧ ಆಗಬೇಕಿದ್ರೆ ಅದರಲ್ಲಿರೋ ಟ್ಯಾಕ್ಟಿಕ್ಸ್ನಲ್ಲಿ ಬಹಳ ಬುದ್ಧಿವಂತಿಕೆಯಿಂದ, ಬಹಳ ಧೈರ್ಯದಿಂದ, ಬಹಳ ಒಂದು ಜ್ಞಾನದಿಂದ ಆ ಯುದ್ಧದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸಾಧನೆ ಮಾಡಿ, ಅಥವಾ ಶತ್ರುಗಳ ದೇಶವನ್ನು ಕಡಿಮೆ ಸಮಯದಲ್ಲಿ ಅವ್ರನ್ನ ಕಡಿಮೆ ಖರ್ಚಿನಲ್ಲಿ ಅವ್ರನ್ನ ಸೋಲಿಸಿರುವಂಥ ಒಂದು ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಅವಕಾಶ ಸಿಗ್ತದೆ. ಅದು ನಮ್ಮ ಸ್ಯಾಮ್ ಮಾಣೆಕ್ಷ ಅವ್ರಿಗೆ ಸಿಕ್ಕಿರೋಂಥದ್ದು. 93,000 ಪಾಕಿಸ್ತಾನ ಸೈನಿಕರನ್ನ ಸರೆಂಡರ್ ಮಾಡಿಸ್ಕೊಂಡಂತ ನಮ್ಮ ದೇಶದ ಒಂದು ಹೆಗ್ಗಳಿಕೆ ಇದೆ ರೀ ಅವತ್ತು. ಅದ್ರಲ್ಲಿ ಟೋಟಲ್ 3 ಯುದ್ಧಗಳಲ್ಲಿ ಪಾಲ್ಗೊಂಡಂತ ನಮ್ಮ ದೇಶ, ಒಂದು ಇಂಡೋ ಚೈನಾ ವಾರಲ್ಲಿ ಮಾತ್ರ ಸೋತಿದ್ವಿ ಅಂತ ಹೇಳ್ಬೋದು. ಸೋತಿಲ್ಲ ರೀ, ನಿಜವಾಗ್ಲೂ ಕೂಡ ಸೋತ್ ಗೆದ್ದಿದ್ದೀವಿ ನಾವು. ಅದ್ರ ಬಗ್ಗೆ ಒಂದು ಸ್ಟೋರಿ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ನಾನು ಮಾತಾಡ್ತಾ ಇರೋದು CDS ಬಗ್ಗೆ. ಈ 3 ಯುದ್ಧಗಳಾದ ನಂತರ ಕಾರ್ಗಿಲ್ನಲ್ಲೂ ಕೂಡ ಅಚೀವ್ಮೆಂಟ್ ಇದೆ.
ಇಲ್ಲಿ ನಾವು ಪಾತಾಳದಲ್ಲಿ ಇದ್ಕೊಂಡು ಬೆಟ್ಟ ಮೇಲೆ ನಿಂತಿರುವಂಥ ಶತ್ರುಗಳನ್ನು ಹೊಡೆದುರುಳಿಸಿ ಮತ್ತೆ ಕ್ಯಾಪ್ಚರ್ ಮಾಡ್ಕೊಂಡಂಥ ತಾಕತ್ತು ನಮ್ಮ ದೇಶದ ಸೈನಿಕರ ಹೆಮ್ಮೆಯ ಸೈನಿಕರ ಮೇಲೆ ಇದೆ ರೀ. ಅದು ಬಿಟ್ಟರೆ ನೆಕ್ಸ್ಟ್ ನಡೆದಂಥದ್ದು ನೀವು ನೋಡಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಏರ್ ಸ್ಟ್ರೈಕ್ ಆಗಿರಲಿ, ಇವಾಗ ರೀಸೆಂಟ್ಲಿ ನಡೆದಂಥ 3 ಮಹಿಳೆಯರು, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ 3 ಮಹಿಳೆಯರು ಪಾಕಿಸ್ತಾನವನ್ನು ನಾಶ ಮಾಡಿದಂಥ ಅಂತ ಹೆಗ್ಗಳಿಕೆ ನಮ್ಮ ದೇಶದಲ್ಲಿ ಆಪರೇಷನ್ ಸಿಂಧೂರ ಏನು ಪಾಲ್ಗಾಮಲ್ಲಿ ಮಾಡಿದಂಥ ಅನ್ಯಾಯಕ್ಕೆ ಪ್ರತಿಕಾರವಾಗಿ 3 ಮಹಿಳೆಯರು ಸೇರ್ಕೊಂಡು ಪಾಕಿಸ್ತಾನ POK ಪಾಕ್ ಅಕ್ಬರ್ ಕಾಶ್ಮೀರನ ಭಸ್ಮ ಮಾಡಕ್ಕೋದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಅದು ಫಿನಿಶ್ ಆಗಿ ಹೋಗಿತ್ತು. ಇನ್ನು 1 ಗಂಟೆ ಟೈಮ್ ಕೊಟ್ಟರೆ ಪಾಕಿಸ್ತಾನ ಒಳಗಡೆ ಒಂದು ಲಾವರ್ನ ನುಗ್ಗೊಡ್ತೀವಿ ಅನ್ನೋ ಒಂದು ಕೋಪ ಇತ್ತು, ಅಷ್ಟು ರೋಷ ಇತ್ತು. ಆದ್ರೂ ಕೂಡ ನಮ್ಮ ದೇಶ ಎಲ್ಲಿ ತನಕ ಅವ್ರು ನಮ್ಮ ಕೆಣಕಲ್ಲ ಅಲ್ಲಿ ತನಕ ನಾವು ಏನು ಮಾಡೋಕ್ಕೋಲ್ಲ. ಶಾಂತಿ ಪ್ರಿಯರು ನಾವೇನು ಮಾಡ್ಕೋಲ್ಲ, ಎಲ್ಲರೂ ಒಳ್ಳೇದನ್ನ ಬಯಸ್ತೀವಿ, ಎಲ್ಲರೂ ಚೆನ್ನಾಗಿದೆ ಅಂತ ಬಯಸ್ತೀವಿ. ಶಾಂತಿ ಪ್ರಿಯರು ಸೈನಿಕರು ಅಂದ್ರೆ ಯಾವಾಗಲೂ ಯೋಚನೆ ಮಾಡ್ತಾರೆ. ಎಲ್ಲರೂ ಕೂಡ ಸೈನಿಕರುಗಳು ಯಾವಾಗಲೂ ಕೂಡ ಯುದ್ಧ ಮಾಡಕ್ ಹೋಗ್ತಾರೆ, ಯಾವಾಗಲೂ ಹೊಡೆದಾಡಕ್ ಹೋಗ್ತಾರೆ. ತಪ್ಪು ಕಲ್ಪನೆ ಇದು. ಸೈನಿಕರು ಇರುವಂಥದ್ದು ಶಾಂತಿಗೋಸ್ಕರ, ದೇಶವನ್ನು ಶಾಂತಿಯಿಂದ ಕಾಪಾಡ್ಕೊಳ್ಳಿಕ್ಕೋಸ್ಕರ ಇರುವಂಥದ್ದು. ಆದ್ರೆ ನಮ್ಮ ಭಾರತೀಯ ಸೈನಿಕರು ಏನು ಹೇಳ್ತಾರೆ, ನಾವೇನು ಮಾಡಲ್ಲ, ನಿನಗೆ ನಾವು ಶಾಂತಿಗಿರ್ತೀವಿ, ಆದ್ರೆ ನನ್ನ ಜಮೀನು ಒಳಗೆ ಬಂದರೆ, ನನ್ನ ದೇಶಕ್ಕೆ ಅನ್ಯಾಯ ಮಾಡಿದ್ರೆ, ನೀನು ಒಳಗಡೆ ನುಗ್ಗಿ ತೊಂದರೆ ಕೊಟ್ಟರೆ ನಾನಂತೂ ನೀನು ಬಿಡಲ್ಲ. ನಮ್ಮ ಸೈನಿಕರು ಹೇಳುವಂಥದ್ದು, ನೀವು 1 ನಷ್ಟ ಮಾಡೋ ಪ್ರಯತ್ನ ಮಾಡಿದ್ರೆ 10 ನಷ್ಟ ನೀವು ಮಾಡ್ತೀನಿ ಅಂತ ಹೇಳುತ್ತೆ. ಆದರೆ ನಾವೇನು ಕೂಡ ಬೇಕು ಅಂತ ಮಾಡ್ಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಇದು ನಮ್ಮ ಸೈನಿಕರಿರುವಂಥ ಒಂದು ತಾಕತ್ ಅಂತ ಹೇಳಿ ಇಷ್ಟಪಡ್ತೀನಿ. ಅಂತ ಸೈನಿಕರು ನೀವು ಸಲ್ಯೂಟ್ ಮಾಡಬೇಕು, ಒಂದು ಕಾಮೆಂಟ್ಸ್ ಮಾಡ್ಬೇಕಂತ ಸೈನಿಕರಿಗೆ ಅಂತ ಹೇಳಿ ಇಷ್ಟಪಡ್ತೀನಿ. ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಏನಪ್ಪ ಅನ್ನೋದು ಅಂದರೆ ಸ್ಯಾಲ್ರಿ ಬಗ್ಗೆ. ಯಾಕಂದರೆ ಒಬ್ಬ ಸೈನಿಕ ಆಗ್ತಾನೆ ಅಂತಂದ್ರೆ ಅವ್ರ ಜೀವನ ಇದೆಯಲ್ವಾ, ಅವ್ರ ಜೀವನ, ಅವ್ರ ಕುಟುಂಬದ ಜೀವನ, ಅವರು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇರ್ತದೆ. ಇದು ಜಗತ್ತಿನ ನಿಯಮ, ಏನು ಮಾಡ್ಲಿಕ್ಕಾಗಲ್ಲ, ಹಸ್ಕೊಂಡಂತೂ ಜೀವನ ಮಾಡ್ಲಿಕ್ಕಾಗಲ್ಲವಲ್ಲ. ಅದಕ್ಕೆ ಬೇಕಿರೋಂಥ ಏನೇನು ಸೌಲಭ್ಯಗಳು ಸಿಗ್ತದೆ ಅಂತಂದರೆ, ಮೊದಲನೇದಾಗಿ ನಾನು ಪೇ ಸ್ಕೇಲ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮಗೆ 56,100 ರೂಪಾಯಿಂದ ಹಿಡಿದು 1,77,500 ರೂಪಾಯಿ ತನಕ ಕೂಡ ಈ ಪೇ ಸ್ಕೇಲ್ ಫಿಕ್ಸ್ ಆಗುತ್ತೆ. ಏನಿದು 56,000 1.25 ಲಕ್ಷ ಅಂತಂದ್ರೆ ಅದು ಪೇ ಸ್ಕೇಲು ಫಿಕ್ಸ್ ಆಗುವಂಥದ್ದು. ಎಲ್ಲಿಗೆ ಯಾವ ಸ್ಟೇಜಲ್ಲಿ ಯಾವ ರ್ಯಾಂಕಿಂಗ್ ಎಷ್ಟು ಪೇ ಕೊಡಬೇಕು ಅಂತೇಳಿ ಆ ಪೇನ ಫಿಕ್ಸ್ ಮಾಡಲಾಗ್ತದೆ ಸ್ನೇಹಿತರೆ. ಇದು ಸ್ಯಾಲ್ರಿನಲ್ಲಿ ತಿಳಿಸುವಂಥದ್ದು. ಜಸ್ಟ್ ಪೇ ಸ್ಕೇಲ್ನಲ್ಲಿ ಇದು ಬಿಟ್ಟರೆ ಅವ್ರಿಗೆ ಅಲೌನ್ಸಸ್, ಬೇಜಾನ್ ಅಲೌನ್ಸ್ ಸಿಗುತ್ತೆ. ಅದು ಅಲೌನ್ಸಸ್ ಬೇರೆ ಬೇರೆ ರೀತಿ ಅಲೌನ್ಸಸ್, ಟ್ರಾನ್ಸ್ಪೋರ್ಟೇಷನ್ ಅಲೌನ್ಸ್ ಸಿಗುತ್ತೆ, ಸ್ಟೇಯಿಂಗ್ ಅಲೌನ್ಸ್ ಸಿಗುತ್ತೆ, ಫುಡ್ ಅಲೌನ್ಸ್ ಸಿಗುತ್ತೆ, ಅಥವಾ ಪ್ಲೇಸ್ಗಳು ಚೇಂಜ್ ಆದಾಗ ಅದರಲ್ಲಿ CH ಇನ್ನು ಫೀಲ್ಡು, ಸೆಮಿ ಫೀಲ್ಡು, ಪೀಸ್, ಈ ಥರ ಹಲವಾರು ಥರದ ಅದು ಕೂಡ ಅಲೌನ್ಸ್ಗಳು ಸಿಗುತ್ತೆ. ಕಾರಣ ಅಷ್ಟೇ, ಅವರು ಎಲ್ಲೆಲ್ಲಿ ಬದುಕ್ತಾರೆ, ಯಾವ್ದಾದ್ರು ಜೀವನ ಮಾಡ್ತಾರೆ, ಎಲ್ಲೆಲ್ಲಿ ಕಷ್ಟಪಡ್ತಿದ್ದಾರೆ, ಅದ್ರ ತಕ್ಕಂತೆ ಅವರಿಗೆ ಒಂದು ಸೌಲಭ್ಯ ಕೊಡುವಂಥದ್ದು, ಒಂದು ಸ್ಯಾಲ್ರಿಯಿಂದಾಗಿ ಅಥವಾ ಒಂದು ಅಲೌನ್ಸಿಂದಾಗಿ ಅವರಿಗೆ ಕೊಡುವಂಥ ಒಂದು ಹೆಲ್ಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟೇ ಅಂತಲ್ಲ, ಆಫೀಸರ್ ಅಧಿಕಾರಿಯಾಗಿ ಹೋಯ್ತು ಅಂತಂದರೆ ನೀವು ಡೈರೆಕ್ಟ್ ಲೆಫ್ಟೆಂಟ್ ಆಗ್ತೀರಾ, ಡಬಲ್ ಸ್ಟಾರ್ ಹಾಕೊಂಡು ಹೋಗ್ತೀರಾ. ನೀವು ಆ ಸೆಲೆಕ್ಷನ್ ಹೋಗಿ ಟ್ರೈನಿಂಗ್ ಮಾಡಿದ ನಂತರ ಅಲ್ಲಿರುವಂಥ ಕಂಪ್ನಿಗಳಿಗೆ ನೀವು 2IC ಅಥವಾ ಕಂಪ್ನಿ ಕಮಾಂಡರು ಅಥವಾ ನೆಕ್ಸ್ಟ್ ಬಟನ್ 2IC ಆಗಿ ಅಥವಾ ಕರ್ನಲ್ ಆಗಿ ಈ ಥರ ಕೂಡ ನೀವು ಸ್ಟೇಜ್ ಮೇಲ್ಗಡೆ ಹೋಗ್ತಾ ಇರ್ತೀರಾ. ಯಾಕೆಂದರೆ ನಿಮಗೆ ಮೊದಲು ಸಿಗುವಂಥದ್ದು ಡಬಲ್ ಸ್ಟಾರ್ ಲೆಫ್ಟೆನೆಂಟ್ ಅಂತ ಹೇಳ್ತೀವಿ. ಆ ಡಬಲ್ ಸ್ಟಾರ್ ಪಡ್ಕೊಳ್ಳೋದು ಸುಲಭ ಅಲ್ಲ ಸ್ನೇಹಿತರೆ, ಬಹಳಷ್ಟು ಶ್ರಮ ಇದೆ, ಕಷ್ಟ ಇದೆ ಅಂತ ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಕಷ್ಟ ಅನ್ನೋದು ನಮ್ಮ ಸೈನಿಕರು ಯಾವಾಗಲೂ ಯೋಚನೆ ಮಾಡೋದಿಲ್ಲ, ನಾವು ಶ್ರಮದಿಂದ ನಾವು ದುಡಿತೀವಿ, ಅದರ ನಮ್ಗೆ ಸಿಗುವಂಥ ಫಲ ಕರೆಕ್ಟ್ ಸಿಕ್ಕಿದ್ರೆ ಸಾಕು ಅಂದ್ರೆ ಖುಷಿ ಪಡ್ತೀವಿ ಅಷ್ಟೇ. ಅಧಿಕಾರಿಯಾಗಿ ಆಫೀಸರ್ ಆಗಿ ನೀವು ಸೆಲೆಕ್ಷನ್ ಆಯಿತು ಅಂದರೆ ಹಲವಾರು ಥರ ಅವ್ರಿಗೆ ಸೌಲಭ್ಯಗಳನ್ನ ಕೊಡಲಾಗ್ತದೆ. ಯಾಕೆಂದರೆ ಅವರ ಕೆಳಗಡೆ ಇರುವಂಥ 10 ಸೈನಿಕರುಗಳನ್ನ ಸಂಭಾಳಿಸುವಂಥ ಶಕ್ತಿನ ಅವ್ರು ಹೊಂದ್ಕೊಂಡಿರ್ತಾರೆ. ಅಷ್ಟೊಂದು ಅವರಿಗೆ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಗೋಸ್ಕರ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಲಾಗ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಅಂತಂದರೆ, ಮೊದಲು ರಿಟರ್ನ್ ಎಕ್ಸಾಮ್ ಆಗುತ್ತೆ. ರಿಟರ್ನ್ ಎಕ್ಸಾಮ್ ಆದ ನಂತರ ನೆಕ್ಸ್ಟ್ SSB ಇಂಟರ್ವ್ಯೂ ಆಗುತ್ತೆ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತೇಳಿ ಇಂಟರ್ವ್ಯೂ ಆಗುತ್ತೆ. ಪರ್ಸನಾಲಿಟಿ ಟೆಸ್ಟ್ ಆಗ್ತದೆ. ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ತದನಂತರ ನಿಮಗೆ ಮೆರಿಟ್ ಲಿಸ್ಟ್ ನಿಮಗೆ ಹೆಸರು ಕೊಡಲಾಗ್ತದೆ. ನಿಮಗೆ ಡೈರೆಕ್ಟ್ಲಿ ಸೆಲೆಕ್ಷನ್ ಆಗಿದೆ ಅಂತೇಳಿ ಕಾಲ್ ಆಫ್ ಲೆಟರ್ನ ಕೊಡಲಾಗ್ತದೆ. ಸೊ ರಿಟರ್ನ್ ಎಕ್ಸಾಮ್ ಆಗೋರು ಏನು ಸಬ್ಜೆಕ್ಟ್ ಇರುತ್ತೆ ಅಂತ ತಿಳಿಸೋದಾದ್ರೆ, ರಿಟರ್ನ್ ಎಕ್ಸಾಮಲ್ಲಿ ಇಂಗ್ಲೀಷ್ ಬರುತ್ತೆ, 120 ಕ್ವೆಶನ್ಸ್ ಇರುತ್ತೆ 100 ಮಾರ್ಕ್ಸ್ಗೆ. ಯಾವಾಗಲೂ ನಾವು ನೋಡಿರ್ಬೋದು, ಈಚ್ ಕ್ವಶನ್ 1 ಮಾರ್ಕ್ಸ್, ಈಚ್ ಕ್ವಶನ್ 2 ಮಾರ್ಕ್ಸ್, ಈಚ್ ಕ್ವಶನ್ 1.5 ಮಾರ್ಕ್ಸ್, ಈಚ್ ಕ್ವಶನ್ 2.5 ಮಾರ್ಕ್ಸ್, ಈ ಥರ ನೋಡಿರ್ಬೋದು. ಇದೇನಪ್ಪ ಇದು, ಒಂದು ಕ್ವಶನ್ಗೆ ಮಾರ್ಕ್ಸ್ ಸಿಗ್ತಾ ಕಡಿಮೆ ಅಂತೇಳಿ. ಹೌದು, ನಿಜ. ಯಾಕೆಂದರೆ ಇಂಗ್ಲೀಷಲ್ಲಿ 120 ಕ್ವಶನ್ ಕೊಟ್ಬಿಟ್ಟು 100 ಮಾರ್ಕ್ಸ್ ಕೊಡ್ತಿದ್ದಾರೆ. ಅದರರ್ಥ ನಿಮ್ಗೆ ಕೊಡ್ತಂಥ ಮಾರ್ಕ್ಸ್ ಎಷ್ಟು? 0.8 ಮಾರ್ಕ್ಸ್ ಕೊಡ್ತಿದ್ದಾನೆ, ಅಂದರೆ ಕಡಿಮೆ ಮಾರ್ಕ್ಸ್ ಕೊಡ್ತಿದ್ದಾನೆ. ಒಂದು ಕ್ವಶನ್ಗೆ ಕಡಿಮೆ ಮಾರ್ಕ್ಸು. ಅದರರ್ಥ 2 hours ಟೈಮ್ ಕೊಡ್ತಾನೆ. ಇಂಗ್ಲೀಷ್ಗೆ 120 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2 hours ಟೈಮ್ ಇರ್ತದೆ. ನೆಕ್ಸ್ಟ್ GK ಬರುತ್ತೆ, ಜನರಲ್ ನಾಲೆಜು, ಅದು ಕೂಡ 120 ಕ್ವಶನ್ಸ್, 120 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಕೊಡ್ತಾನೆ, 2 hours ಟೈಮ್ ಕೊಡ್ತಾನೆ. ಮತ್ತು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಕೊಡ್ತಾನೆ, 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇದೊಂದು ಮಾತ್ರ ಈಚ್ ಕ್ವಶನ್ 1 ಮಾರ್ಕ್ಸ್ ಇರ್ತದೆ. ಇದು ಕೂಡ 2 hours ಟೈಮ್ ಕೊಡ್ತಾನೆ. ಟೋಟಲ್ 6 hour ಎಕ್ಸಾಮ್ ನಡೆಯುವಂಥದ್ದು. ಇದು 1 hour 2 hour ಎಕ್ಸಾಮ್ ಅಲ್ಲ. ಸೊ ಟೋಟಲ್ 6 hour ಎಕ್ಸಾಮ್ ನಡೆಯುತ್ತೆ. 340 ಕ್ವಶನ್ಸ್ಗಳು ಕೊಡ್ತಾನೆ, 300 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಇಷ್ಟು ಮಾರ್ಕ್ಸಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಂಡ್ರೆ ನಿಮ್ಗೆ ಕಟ್ ಆಫಲ್ಲಿ ಹೆಸರು ಬರುತ್ತೆ. ತದನಂತರ ನಿಮಗೆ SSBಗೆ ಇಂಟರ್ವ್ಯೂ ಕರ್ಕೊಂಡು ಹೋಗ್ತಾರೆ.
ಹಾಗಾದ್ರೆ ನಾನು ಅಪ್ಲಿಕೇಶನ್ ಹಾಕುವ ವಿಧಾನ ಏನಂತ ತಿಳಿಸಿದೆ, ಮತ್ತೊಮ್ಮೆ ತಿಳಿಸ್ಬಿಡ್ತೀನಿ. ವೆಬ್ಸೈಟ್ ಏನಿದೆ HTTPS ಅದ ನಂತರ ನೆಕ್ಸ್ಟ್ UPSC.gov.in ಗೆ ಹೋದ್ರೆ ಅಪ್ಲಿಕೇಶನ್ ಹಾಕೊಬಹುದು. ಮೊದಲು ತಿಳಿಸಿದ www. ಅದ್ರಲ್ಲೂ ಕೂಡ ಅಪ್ಲಿಕೇಶನ್ ಹಾಕೊಬಹುದು. ಈ ಅಪ್ಲಿಕೇಶನ್ ಹಾಕಬೇಕಿದ್ರೆ ಇದನ್ನ ಈ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ಬರುವಂತದ್ದು ಕ್ಯಾಂಡಿಡೇಟ್ಸ್ ರೀಡ್ ದ ಅಫಿಷಿಯಲ್ ನೋಟಿಫಿಕೇಶನ್ ಬಿಫೋರ್ ಅಪ್ಲೈಯಿಂಗ್. ನೀವು ಅಪ್ಲಿಕೇಶನ್ ಹಾಕೋ ಮುಂಚೆ ಅದನ್ನು ಪೂರ್ತಿ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ಕೈಂಡ್ಲಿ ಚೆಕ್ ಅಂಡ್ ಕಲೆಕ್ಟ್ ದ ಆಲ್ ಡಾಕ್ಯುಮೆಂಟ್ಸ್. ಈ ಎಲ್ಲ ಡಾಕ್ಯುಮೆಂಟ್ಸ್ ಮಾತ್ರ ಇದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಅರ್ಧಂಬರ್ಧ ಮಾಡ್ಕೊಳ್ಳೋಬೇಡಿ. ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳಿ. ID ಪ್ರೂಫ್ ಇದೆಯಾ ನಿಮ್ಮ ಹತ್ರ, ಅಡ್ರೆಸ್ ಡೀಟೇಲ್ಸ್ ಇದೆಯಾ, ಬೇಸಿಕ್ ಡೀಟೇಲ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಕೈಂಡ್ಲಿ ರೀಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ರಿಕ್ರೂಟ್ಮೆಂಟ್ ಫಾರ್ಮ್. ಇದಕ್ಕೆ ಬೇಕಾದಂಥ ಸ್ಕ್ಯಾನ್ ಬೇಕಾದಂಥ ಡಾಕ್ಯುಮೆಂಟ್ಸ್, ಫೋಟೋ, ಸೈನು, ID ಪ್ರೂಫ್ ಎಕ್ಸೆಟ್ರಾ ಈ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಲೇಬೇಕು. ಬಿಫೋರ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ಮ್ ಮಸ್ಟ್ ಚೆಕ್ ದ ಪ್ರಿವ್ಯೂ ಅಂಡ್ ಆಲ್ ಡೀಟೇಲ್ಸ್ ಕೇರ್ಫುಲ್ಲಿ ಅಂತ ಹೇಳಿದ್ರೆ ಮತ್ತೊಂದ್ಸರಿ ಸಬ್ಮಿಟ್ ಮಾಡುವಂತ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಜಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ವೇಟ್ ಮಾಡಿ. ಇಲ್ಲ ಮೊದಲೇ ರಿಜಿಸ್ಟರ್ ಮಾಡಿದ್ರೆ ಸೊ ಡೀಟೇಲ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಟೇಕ್ ಎ ಪ್ರಿಂಟ್ ಔಟ್ ಆಫ್ ಫೈನಲ್ ಸಬ್ಮಿಟ್ ಫಾರ್ಮ್. ನೀವು ಸಬ್ಮಿಟ್ ಮಾಡೋ ಮುಂಚೆ ಒಂದು ಪ್ರಿಂಟ್ ಔಟ್ ಚೆಕ್ ಮಾಡ್ಕೊಂಡು ಪ್ರತಿಯೊಂದು ಸ್ಪೆಲ್ಲಿಂಗ್ ಕೂಡ ಸ್ಪೇಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಕರೆಕ್ಷನ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗಬಹುದು ಅಂತ ಹೇಳ್ತಿದ್ದಾನೆ ಸ್ನೇಹಿತರೆ. ಈ CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತ್ ಇರ್ಬೋದು. ನಾನು ಕೊಡುವಂಥ ವಿಡಿಯೋಗಳು ಎಲ್ಲ ಕೂಡ ಸಂಪೂರ್ಣವಾಗಿ ಸ್ವಲ್ಪ ಇನ್ ಡೆಪ್ತ್ ಆಗಿ ಕೊಡ್ತೀನಿ, ನೀಟಾಗಿ ಕೊಡ್ತೀನಿ. ಕಾರಣ ಇಷ್ಟೇ, ಮಕ್ಕಳುಗಳಿಗೆ ಅರ್ಧಂಬರ್ಧ ಜ್ಞಾನ ಕೊಡೋದು ಬೇಡ ಅಂತೇಳಿ. ಭಾಳಷ್ಟು ಮಕ್ಕಳುಗಳು ನೋಟಿಫಿಕೇಶನ್ ತೊಗೊಂಡು ಪೂರ್ತಿ ಓದಿ ಅರ್ಥನೂ ಆಗಲ್ಲ. ಕೆಲವರು ಅದು ನೋಟಿಫಿಕೇಶನ್ ಚೆಕ್ ಮಾಡಲಿಕ್ಕೂ ಆಗೋದಿಲ್ಲ, ಟೈಮ್ ಸಿಗೋದಿಲ್ಲ ಅಂತಾರೆ. ಕೆಲವರಿಗೆ CDS ಅಂತಂದರೆ ಅಯ್ಯೋ ಎಕ್ಸಾಮಲ್ಲಿ ತುಂಬ ಟಫ್ ಇರ್ತದೆ ಹೋದರೆ. ನೋ ಟಫ್ ಇದ್ದಿರುತ್ತೆ. ಯಾವಾಗ ನೀವು ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ತಿಳ್ಕೊತೀರಾ, ಚೆನ್ನಾಗಿ ನಾಲೆಜ್ ಇರುತ್ತೆ, ಅವಾಗ ಈಸಿ ಆಗ್ತಾ ಹೋಗ್ತದೆ ಅಷ್ಟೇ. ಈಗ 100 kg ಭಾರ ಓರೋವನಿಗೆ 50 kg ಓದ್ಕೊಂಡ್ರೆ ಈಸಿಯಾಗಿ ಓದ್ಕೊತಾನೆ. ಸೊ 50 kg ಭಾರ ಓರೋವನಿಗೆ 100 kg ಓದ್ಕೊಂಡ್ರೆ ಕಷ್ಟ ಆಗ್ತದೆ. ಅದಕ್ಕೆ ನೀವು ಮೊದಲನೇ ಸ್ವಲ್ಪ ಟಫ್ ಆಗಿ ನೀವು ಫೇಸ್ ಮಾಡಿದ್ರೆ ನೆಕ್ಸ್ಟ್ ಬರುವಂಥದ್ದು ಎಲ್ಲವೂ ಕೂಡ ಈಸಿ ಆಗುತ್ತೆ. ಇವತ್ತು ಕೊಟ್ಟಂಥ ಈ ಮಾಹಿತಿ CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ನೀವು ನೋಡಿದ್ರೆ ತಲುಪಿಸಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸೈನಿಕ ಮೈಸೂರು ಯೂಟ್ಯೂಬ್ ಚಾನಲ್ ಜೊತೆಗೆ ಇರಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy Mysuru have already achieved their dreams. Are you next? Sainik Academy Mysuru, building soldiers, building the nation.